devil on fire. ಇದೀಗ ದರ್ಶನ್ ಜೈಲಲ್ಲಿರತಕ್ಕಂಥ ದರ್ಶನ್ ತನಗೆ ಮನೆ ಊಟ ಬೇಕು ಅಂತೇಳಿ ಇದೀಗ ಹೈಕೋರ್ಟ್ ಕದ ತಟ್ತಾ ಇದ್ದಾರೆ. ಅವರು ಮನೆ ಊಟ ಕೊಡಿಸಿ ನನಗೆ ಅಂತೇಳಿ ನಿನ್ನೆಷ್ಟೇ ಒಂದು ಅರ್ಜಿಯನ್ನು ಅವರು ಹಿಂಪಡ್ಕೊಂಡಿದ್ದರು. ಫ್ರೆಶ್ ಆಗಿ ಒಂದು ಅರ್ಜಿಯನ್ನು ಹಾಕೋಣ ಅನ್ನೋ ದೃಷ್ಟಿಕೋನ ಇತ್ತು ಅಂತ ಕಾಣುತ್ತೆ. CRPC 238 ಇದರ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಆದೇಶವನ್ನು ಪ್ರಶ್ನೆ ಮಾಡಿದ್ದಾರೆ ದರ್ಶನ್ ಅವರು. ಮ್ಯಾಜಿಸ್ಟ್ರೇಟಲ್ಲಿ ಕೊಡಕ್ಕೆ ಬರಲ್ಲ ಅಂತ ಹೇಳಿದರು. ನಿನಗೆ ಮನೆ ಊಟ ಕೊಡಕ್ಕೆ ಬರಲ್ಲಪ್ಪ ಅಂತ ಅವ್ರು ಹೇಳಿ ಕಳಿಸಿದ್ರಲ್ಲ, ಈ ಒಂದು ಆದೇಶವನ್ನೇ ಇದೀಗ ದರ್ಶನ್ ಕ್ವಶನ್ ಮಾಡ್ತಾ ಇದ್ದಾರೆ. ಮನೆ ಊಟ ಹಾಗೂ ಇತರ ಸೌಲಭ್ಯವನ್ನು ಒಂದು ಕಡೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತಳ್ಳಿ ಹಾಕಿತ್ತು, ನಿರಾಕರಿಸಿತ್ತು. ಇದೀಗ ಹೈಕೋರ್ಟ್ನಲ್ಲಾದರೂ ಕೂಡ ದರ್ಶನ್ಗೇನಾದರೂ ಅದೃಷ್ಟ ಬದಲಾಗಬಹುದಾ, ಅದೃಷ್ಟ ಚೇಂಜ್ ಆಗಬಹುದಾ ಅಂತ ಒಂದು ಸಣ್ಣ ನಿರೀಕ್ಷೆ ಇರುತ್ತೆ. ಇಟ್ಕೊಳ್ಳಿ, ಪರವಾಗಿಲ್ಲ. ಸೆಷನ್ಸ್ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವ ಬದಲಾಗಿ ಏಕಾಏಕಿ ನೇರವಾಗಿ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. ದರ್ಶನ್ ಪರವಾಗಿ ಪ್ರಭುಲಿಂಗ ನಾವದಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಪ್ರಭಾವಶಾಲಿ ವಕೀಲರು ಪ್ರಭುಲಿಂಗ ನಾವದಗಿ ಅವರು. ನಾಳೆ ದರ್ಶನ್ ಸಲ್ಲಿಸಿರ್ತಕ್ಕಂಥ ಅರ್ಜಿ ವಿಚಾರಣೆಗೆ ಬರಬಹುದಾಗತ್ತೆ. CV ನಾಗೇಶ್ ಬದಲಿಗೆ ಮಾಜಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ, ಮಾಜಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ಅವರು CV ನಾಗೇಶ್ ಅವರ ಬದಲಿಗೆ ದರ್ಶನ್ನ ಪರವಾಗಿ ಅರ್ಜಿಯನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ದಿಲೀಪ್ ಅವರಿದ್ದಾರೆ. ದಿಲೀಪ್ ಅವರೇ, ಇದೀಗ ನಿನ್ನೆ ಕೂಡ ನಮಸ್ತೆ, ನಿನ್ನೆ ಕೂಡ ಒಂದು ಅರ್ಜಿ ವಿಚಾರಣೆ ಬಗ್ಗೆ ನಾವು ಮಾತಾಡಿದ್ವಿ. ಅಲ್ಲಿ ನೋಡಿದ್ರೆ ಅದು ಅರ್ಜಿಯನ್ನೇ ಅವರು ವಾಪಸ್ ತೊಗೊಂಡ್ಬಿಟ್ಟಿದ್ರು. ಈಗ ಹೈಕೋರ್ಟ್ಗೆ ಮಾಜಿ AG ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ಅವರು ದರ್ಶನ್ ಅವರ ಪರವಾಗಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಏನು ವ್ಯತ್ಯಾಸ ಆಗುತ್ತೆ ಇಲ್ಲಿ? ಮ್ಯಾಜಿಸ್ಟ್ರೇಟ್ ಕೋರ್ಟ್, ಸೆಷನ್ಸ್ ಕೋರ್ಟ್, ಆನಂತರದಲ್ಲಿ ಹೈಕೋರ್ಟ್ ಅಂತ ಬಂದಾಗ ಒಂದು ಫ್ರೆಶ್ ಅರ್ಜಿಗೂ ಅಥವಾ ಒಂದು ಕಡೆ ರಿಜೆಕ್ಟ್ ಆಗಿರ್ತಕ್ಕಂಥ ಅರ್ಜಿಯ ಮೇಲ್ಮನವಿಗೂ ತುಂಬ ವ್ಯತ್ಯಾಸಗಳೇನಾದರೂ ಬರುತ್ತಾ ಇದರಲ್ಲಿ ಲೀಗಲಿ ಅಂತ? ಇಲ್ಲ, ನಾವು ಮೊದಲು ನಿನ್ನೆ ಯಾವ್ದು ವಿಡ್ರಾ ಮಾಡಿದಾರೆ ಅಂತ ಹೇಳಿದ್ರೆ, ಮೊದಲು ಡೈರೆಕ್ಟ್ ಆಗಿ ಹೈಕೋರ್ಟ್ ಅಲ್ಲಿ ಹಾಕೊಂಡಿದ್ರು. ಅಂಡ್ ನೀವು ಕೆಳಗಡೆ ಕೋರ್ಟ್ ಅಪ್ರೋಚ್ ಮಾಡಿ ಆಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರು, ಟೈಮ್ ಕೊಟ್ಟಿದ್ರು. ಸೊ ಇವಾಗ ಕೆಳಗಡೆ ಕೋರ್ಟ್ ಆರ್ಡರ್ ಮಾಡಿದೆ. ಆರ್ಡರ್ ಮಾಡಿದ್ಕೆ ಮೂಲ ಅರ್ಜಿನ ಅವ್ರು ವಿಡ್ರಾ ಮಾಡ್ಕೊಂಡು ಇವಾಗ ಫ್ರೆಶ್ ಅರ್ಜಿನ ಹಾಕಿದ್ದಾರೆ ಹೈಕೋರ್ಟ್ ಅಲ್ಲಿ. ಏನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಏನ್ ಆರ್ಡರ್ ಆಗಿದೆ ಅದನ್ನ ಇವಾಗ ಚಾಲೆಂಜ್ ಮಾಡ್ಬಿಟ್ಟು ಇವಾಗ ಹೈಕೋರ್ಟ್ಗೆ ಹೊಸ ಅರ್ಜಿನ ಸಲ್ಲಿಸಿದ್ದಾರೆ. ಅದು ಭಾರತೀಯ ನ್ಯಾಯ ಸಂಹಿತ ಅಂದ್ರೆ ಇವಾಗ ಹೊಸ ಏನ್ ಕಾಯ್ದೆ ಇದೆ BNSS, ಅದರಲ್ಲಿ ಸೆಕ್ಷನ್ 528 ಕೆಳಗಡೆ ಇದು ಹಾಕಿದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಪಿಟಿಷನ್ ಕಾಪಿ ಇದುವರೆಗೂ ನನ್ನ ಕೈಗೆ ಬಂದಿಲ್ಲ. ಅದರಲ್ಲಿ ಮ್ಯಾಜಿಸ್ಟ್ರೇಟ್ ಮಾಡಿರ್ತಕ್ಕಂಥ ಆರ್ಡ್ರು ತಪ್ಪಿದೆ. ಹಾಗಾಗಿ ದರ್ಶನ್ ಅವರಿಗೆ ಜೈಲು ಊಟನ ಮನೆ ಊಟನ ಕೊಡಬೇಕು, ಜೈಲು ಊಟ ಬದಲಿಗೆ ಅಂತ ಹೇಳ್ಬಿಟ್ಟು ಹಾಕಿರ್ತಕ್ಕಂಥ ಪಿಟಿಷನ್. ಸೊ ನಾಳೆ ಕೋರ್ಟಿಗೆ ಬಂದಾದ್ಮೇಲೆ ಇದರಲ್ಲಿ ಸ್ಟೇಟ್ ಅನ್ನ SPP ಅವರು ರೆಪ್ರೆಸೆಂಟ್ ಮಾಡ್ತಾರೆ ಹೈಕೋರ್ಟ್ ಅಲ್ಲಿ. ಸೊ ಯಾವ ರೀತಿ ಕೋರ್ಟ್ ಅದನ್ನ ಒಪಿನಿಯನ್ ಕೊಡುತ್ತೆ ಅನ್ನೋದು ನೋಡ್ಬೋದು. ಎರಡು ಚಾನ್ಸ್ ಇದೆ. ಒಂದು ಆಲ್ಟರ್ನೇಟಿವ್ ರೆಮಿಡಿ ಇದೆ, ಸೆಷನ್ ಕೋರ್ಟಿಗೆ ಹೋಗುವಂತ ಹೇಳ್ಬೋದು. ಇಲ್ಲ 528 ಕೆಳಗಡೆ ಇದು ಇನ್ನರೆಂಟ್ ಪವರ್ ಆಫ್ ದಿ ಹೈಕೋರ್ಟ್, ನಾನೇ ಡಿಸೈಡ್ ಮಾಡ್ತೀನಿ ಅಂತಾನು ಮಾಡಬಹುದು. ಈ CRPC 238 ಇದರ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಆದೇಶವನ್ನು ಪ್ರಶ್ನೆ ಮಾಡಿದ್ದಾರೆ ಅಂತಿದೆಯಲ್ಲ ದರ್ಶನ್ ಅವರು, ಏನು ಹೇಳುತ್ತೆ CRPC 238? ಇದ್ರ ಪ್ರಕಾರ ದರ್ಶನ್ ಅವರು ಅಲ್ಲಿ ಮೇಲೆ ಮನೆ ಹೋಗ್ತಾ ಇದ್ದಾರಲ್ಲ, ಈ ಹಿಂದೆ ಯಾವತ್ತಾದರೂ ಕೂಡ ವಿಶೇಷ ಕೇಸ್ಗಳಲ್ಲಿ ಮನೆ ಊಟಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಇದೆಯಾ, ಅಥವಾ ಇದೇ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಹೇಗೆ ಅಂತ? ಬೇರೆ ರಾಜ್ಯದಲ್ಲಿ ಈ ತರ ಯಾವ್ದಾರು ಆರ್ಡರ್ ಆಗಿದೆಯಾ ಅದ್ರ ಬಗ್ಗೆ ನಾನು ತಿಳ್ಕೊಂಡಿಲ್ಲ. ನಮ್ಮ ರಾಜ್ಯದಲ್ಲಿ ಏನ್ ನಾನು ಇದುವರೆಗೂ ಕೇಳ್ಪಟ್ಟಿದ್ದೀನಿ, ಯಾರು ಕೂಡ ಈ ತರ ನನಗೆ ಮನೆ ಊಟ ಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಹಾಕಿರೋದು ನಾನು ಅಂದ್ರೆ ಕಂಡು ಬಂದಿಲ್ಲ. ಫಾರ್ ಎಕ್ಸಾಂಪಲ್ ಹಾಸ್ಪಿಟ್ಲ್ ವಿಚಾರದಲ್ಲಿ ನಾನು ನೋಡಿದ್ದೀನಿ, ಅಲ್ಲಿರ್ತಕ್ಕಂಥ ಮೆಡಿಕಲ್ ವ್ಯವಸ್ಥೆ ಸರಿ ಇಲ್ಲ, ಹಾಸ್ಪಿಟಲ್ ವ್ಯವಸ್ಥೆ ಸರಿ ಇಲ್ಲ, ನನಗೆ ಹೊರಗಡೆ ತೋರಿಸ್ಬೇಕು, ಸೊ ಹಾಗಾಗಿ ನನಗೆ ಹೊರಗಡೆ ಟ್ರೀಟ್ಮೆಂಟ್ ತಗೊಳ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಸಿರೋದು ನಾನು ನೋಡಿದೀನಿ. ಸೊ ಇಲ್ಲ, ಅಲ್ಲಿರ್ತಕ್ಕಂಥ ಡಾಕ್ಟ್ರೇ ಕೂಡ ಒಪಿನಿಯನ್ ಕೊಟ್ಟಿರ್ತಾರೆ ಏನಂತ, ಇವರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಮ್ಮಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಹಾಗಾಗಿ ಇವ್ರನ್ನ ಸಂಬಂಧಪಟ್ಟಂತ ಯಾವ್ದು ಉತ್ತಮವಾಗಿ ಎಲ್ಲಿ ಸಿಗುತ್ತೆ ಹೊರಗಡೆ ಅಲ್ಲಿಗೆ ರೆಫರ್ ಮಾಡ್ತಕ್ಕಂತ ಹೇಳ್ಬಿಟ್ಟು ಇದಿದೆ, ಸಂದರ್ಭ ಇದೆ. ಆದ್ರೆ ಇದು ಊಟದ ವಿಚಾರ ಯಾವ ಡಾಕ್ಟ್ರು ಕೂಡ ರೆಫರ್ ಮಾಡಿಲ್ಲ. ಅಂದ್ರೆ ಈ ವ್ಯಕ್ತಿಗೆ ಮನೆ ಊಟನೇ ಬೇಕು, ಇಲ್ಲಿ ಊಟ ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು. ಇನ್ನೊಂದು, ಈ ತರ ಅರ್ಜಿನ ಸಲ್ಲಿಸಿರೋದು ನಾ ಹಿಂದೆ ನೋಡಿಲ್ಲ. ಒಂದು ಪ್ರಶ್ನೆ ಬರುತ್ತೆ, ಒಬ್ಬ ಕಾಮನ್ ಮ್ಯಾನ್ ಒಂದು ಪ್ರಶ್ನೆ ಬರುತ್ತೆ,
ಈಗ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಇದ್ದವ್ರೆ. ಯಡಿಯೂರಪ್ಪನವರು ಇದ್ರು, ರೆಡ್ಡಿ ಅವರು ಇದ್ರು, ಈ ಕಡೆ ಚೆಕ್ ಮಾಡ್ಕೊಂಡಾಗ ಜಯಲಲಿತಾ ಅವರು ಇದ್ರು, ಶಶಿಕಲಾ ಅವರು ಇದ್ರು. ಇವರೆಲ್ಲ ಹಾಗಾದ್ರೆ ಜೈಲಲ್ಲಿ ಕರೆಕ್ಟ್ ಜೈಲಲ್ಲಿ ಕೊಟ್ಟಂತ ಊಟನೇ ಮಾಡಿದ್ರ ಇವರೆಲ್ಲರೂ ಹಾಗಾದ್ರೆ, ಇಲ್ಲ ಇವರೊಂದು ವಿಶೇಷ ಅನುಮತಿ ಪಡ್ಕೊಂಡಿದ್ರಾ ಅಂತ ನನ್ನ ಕ್ವಶನ್. ಇವಾಗ ನೀವ್ ಹೇಳದ್ ನೋಡಿದ್ರೆ ನಮಗೆ ಇನ್ನೊಂದರ ಅನುಮಾನ ಬರುತ್ತೆ. ಅವ್ರಿಗೆ ಆಲ್ರೆಡಿ ವಿಶೇಷ ಸವಲತ್ತು ಇದೆ, ಸಾಮಾನ್ಯ ಜನರ ಮನಸ್ಸನ್ನ ಬೇರೆಡೆ ಸೆಳೆಯಲು ಈ ತರ ಇವರು ಅರ್ಜಿ ಹಾಕೊಂಡಿದಾರ ಅಂತ. ಓಕೆ, ಮೇ ಬಿ ನಾನು ಕುತೂಹಲಕ್ಕೂ ಕೇಳ್ತಾ ಇದ್ದೀನಿ. ಈಗ ಜಯಲಲಿತಾ ಪರಪ್ಪನ ಅಗ್ರಹಾರದಲ್ಲಿ ಒಂದೆರಡು ದಿನ ಆದ್ಮೇಲೆ ಅಲ್ಲಿ ದರ್ಶನ್ಗೆ ರಾಜೋಪಚಾರ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲಿಗೇಷನ್ ಬಂತು. ಓಕೆ, ನೀವು ನೋಡಿರ್ಬೋದು, ಮೊದಲನೇ ದಿನ ಏನು ಬನ್ಸಿ ಎನ್ಪೋಟೇಷನ್ ನಗರ ಸ್ಟೇಷನ್ ಅವ್ರನ್ನ ಇಟ್ಟಿರ್ತಾರೆ, ಆಗ ಬಿರಿಯಾನಿ ತಗೊಂಡು ಹೋಗಿ ತಾವೇ ನೋಡಿದಿರಿ. ಅದಾದ್ಮೇಲೆ ನೀವು ಮೇಲ್ಗಡೆ ಶಾಮಿಯಾನ ಕಟ್ಟಿದ್ದು ಮೊದಲನೇ ಬಾರಿಗೆ ಅಂದ್ರೆ ಅದೇನಾಯ್ತು ದಿಲೀಪ್ ಅವರೇ, ಅದೇನಾಯ್ತು ಈ ತರದೇನೋ ಬಿರಿಯಾನಿ ಬಂತು, 15 ಬಾಕ್ಸ್ ಬಂತು, 10 ಬಾಕ್ಸ್ ಬಂತು ಅಂತ ಒಂದು ವರದಿ ಬಂತಲ್ಲ. ಈ ವರದಿ ಬಂದ್ಮೇಲೆ ಅದಕ್ಕೊಂದು ಸ್ಪಷ್ಟೀಕರಣ ಬಂತು ದಿಲೀಪ್ ಅವರೇ. ಏನು ಸ್ಪಷ್ಟೀಕರಣ ಅಂತ ಹೇಳಿದ್ರೆ, ಇಲ್ಲ ಯಾರು ಇಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿರಿಯಾನಿ ತಿನ್ನಿಸ್ತಾ ಇಲ್ಲ, ಎಲ್ಲೂ ಕೂಡ ಸ್ವಿಗ್ಗಿಲೋ ಝೊಮ್ಯಾಟೊಲೋ ಏನು ಆರ್ಡರ್ ಮಾಡಿಲ್ಲ. ಪೊಲೀಸ್ದೇ ಒಂದು ಕಬಡ್ಡಿ ಟೀಮ್ ಇದೆ ಇಲ್ಲಿ, ಆ ಕಬಡ್ಡಿ ಟೀಮ್ನ ಹುಡುಗರಿಗೆ ಅವ್ರು ಊಟ ಆರ್ಡರ್ ಮಾಡ್ಕೊಂಡು ತರಿಸಿದ್ದಾರೆ ಅಷ್ಟೇ ವಿನಃ ಇದಕ್ಕೂ ದರ್ಶನ್ ಗ್ಯಾಂಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟೀಕರಣ ಬಂತು. ಅದು ನಾನು ಹೇಳಲೇಬೇಕಿಲ್ಲ. ಸ್ಪಷ್ಟೀಕರಣ ಬೇಡಿ, ಅಂಗೈ ಹುಣ್ಣಿಗೆ ಕನ್ನಡಿ ಏನ್ ಬೇಕಾಗಿಲ್ಲ. ಓಕೆ, ಸೊ ಯಾವತ್ತು ಹೋಗ್ದಿಲ್ಲ ಬಿರಿಯಾನಿ, ಯಾವತ್ತು ದರ್ಶನ್ ಬಂದ್ಮೇಲೆ ಹೋಗ್ತಾ ಇದೆ ಬಿರಿಯಾನಿ ಅಂತಂದ್ರೆ, ನೀವು ಅದಕ್ಕೆ ಅವ್ರು ಎಷ್ಟೇ ಸ್ಪಷ್ಟೀಕರಣ ಕೊಟ್ರೆ ಅದ್ರ ಜನಗಳಿಗೆ ಅರ್ಥ ಆಗುತ್ತೆ. ಓಕೆ, ಒಂದು. ಎರಡನೇದು, ಅದನ್ನ ಅಲ್ಲಿಗೆ ಮುಚ್ಚಿದ್ರು. ಇನ್ನೊಂದು, ಅಲ್ಲಿ ಒಳಗಡೆ ಏನಾಗ್ತಿದೆ ಅದ್ರ ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ಇನ್ನೊಂದು ಮಾಧ್ಯಮದವ್ರನ್ನೆಲ್ಲ ದೂರ ಇಟ್ಟು ಶಾಮಿಯಾನ ಹಾಕಿದ್ರು. ಎರಡು. ಮೂರನೇದು, ಈಗ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಜೈಲಲ್ಲಿ ದರ್ಶನ್ ಅವರಿಗೆ ರಾಜೋಪಚಾರ ನಡೀತಾ ಇದೆ, ಅವ್ರು ಕೇಳಿದ್ದೆಲ್ಲ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದು ಮಾತುಕತೆ ಕೂಡ ಬಂತು. ಓಕೆ, ಆ ಮಾತುಕತೆ ಬಂದ ಆದ ಮೇಲೆ ಈ ಅವರ ವಕೀಲರ ಮುಖಾಂತರ ದರ್ಶನ್ ಅವರಿಗೆ ಮನೆ ಊಟ ಬೇಕು, ನಾವು ಅರ್ಜಿ ಸಲ್ಲಿಸ್ತೀವಿ ಅನ್ನೋ ವಿಚಾರ ಕೂಡ ಬಂತು. ಓಕೆ, ಸೊ ಇದಿಷ್ಟು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಇರ್ತಕ್ಕಂತಹ ಆರೈಕೆಗೆ ಯಾವ್ದು ಕುಂದು ಕೊರತೆ ಇಲ್ಲ, ಅವರ ಊಟೋಪಚಾರಕ್ಕೂ ಕೂಡ ಯಾವ್ದು ಕುಂದು ಕೊರತೆ ಇಲ್ಲ. ಆದ್ರೆ ಜನಗಳ ಗಮನವನ್ನ ಬೇರೆಡೆ ಸೆಳೆಯಲು ಈ ರೀತಿಯಾದ ತಂತ್ರ ಹೂಡಿದ್ದಾರ ಅಂತ ಹೇಳ್ಬಿಟ್ಟು ಒಂದು ನೋಡ್ಬೋದು. ಇದು ನಮಗೇನು ಸ್ಪಷ್ಟತೆ ಇಲ್ವಲ್ಲ ದಿಲೀಪ್ ಅವರೇ, ನಾವ್ ಇದ್ರ ಬಗ್ಗೆ ಏನು ಮಾತಾಡಕ್ಕಾಗಲ್ವಲ್ಲ, ನೀವು ವಕೀಲರಾಗಿ ಮಾತಾಡ್ಬಿಡ್ತೀರಿ, ನಾವು ಮಾತಾಡಕ್ಕಾಗಲ್ವಲ್ಲ ಅಂತ. ಹೌದು, ನಾವು ಕಣ್ಣಲ್ಲಿ ನೋಡಿಲ್ವಲ್ಲ ಅದನ್ನ ಅಂತ. ಮೋರೋವರ್ ಅದು ಹೇಳಿ ಕೇಳಿ ಜೈಲು ಹೊರಗಡೆ ಏನಾದ್ರು ಆಗಿದ್ರೆ ಕ್ಯಾಮ್ರಾ ಸಿಕ್ಕಾಕೊಳ್ತಾ ಇತ್ತು, ಜೈಲ್ ಒಳಗಡೆ ನಾವ್ ಏನ್ ತಗೊಂಡೋಗಿ ತೋರ್ಸೋಣ, ಹಿಂಗೇನೋ ನಡೀತಿದ್ಯಂತಪ್ಪ ಅಂತ ಹೇಳಿ ಹೇಳಕ್ ಬರಲ್ಲ ಅಲ್ವಾ. ಆದ್ರೆ ಇವಾಗ ಈ ಮ್ಯಾಟ್ರಿಗೆ ಸಂಬಂಧಪಟ್ಟಂಗೆ ಇವಾಗ ಏನ್ ಅರ್ಜಿ ಹಾಕಿದ್ದಾರೆ, ಸೊ ಅದೇ ಮ್ಯಾಜಿಸ್ಟ್ರೇಟ್ ಅಲ್ಲಿ ಆಗಿರ್ತಕ್ಕಂತ ಆದೇಶ ಅದು ಸಮಂಜಸವೋ ಅಥವಾ ಇಲ್ವೋ ಅಂತ ಹೇಳ್ಬಿಟ್ಟು ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನ ನೋಡುತ್ತೆ. ಸೊ ಕಾನೂನುಬದ್ಧವಾಗಿದ್ರೆ ಅದನ್ನ ಡಿಸ್ಮಿಸ್ ಮಾಡುತ್ತೆ. ಇಲ್ಲ, ಇದು ಸಂವಿಧಾನಾತ್ಮಕ ಹಕ್ಕು, ಇದು ಸ್ಪೆಷಲ್ ಕೇಸು, ರೇರ್ ಕೇಸು, ಇವರಿಗೆ ಕೊಡೋದ್ರಿಂದ ಏನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಏನಾರ ಮನವರಿಕೆ ಮಾಡಿದ್ರೆ ಅವ್ರ ವಕೀಲರು ಅದ್ರ ಮೇಲೆ ಆದೇಶ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಊಹೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರಿ ಸರ್, ಮಾತನಾಡೋದಕ್ಕೆ. ಓಕೆ.